ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ವರ್ಷಕ್ಕೆ ಒಂದು ಸಲ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಬರುತ್ತದೆ. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಆಯಿತು. ಎಷ್ಟನೇ ಆರಾಧನೆ ಅದು? ಮೊನ್ನೆ ಆಗಸ್ಟ್ ತಿಂಗಳಿಗೆ 354 ವರ್ಷ ಆಯಿತು ಅವರ ಬೃಂದಾವನ ಆಗಿ. 354 ಇಯರ್ಸ್ ಆಯಿತು. ಅವ್ರು ಇನ್ನ 346 ವರ್ಷ ಜೀವಂತವಾಗಿರ್ತಾರೆ. ಯಾರು ಈ ಕಲಿಯುಗದಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದು ಕಷ್ಟ ಅಂತ ನನ್ನ ಹತ್ರ ಯಾರು ಸಂಕಲ್ಪ ಅರಕೆ ಮಾಡ್ಕೊಂತಾರೋ ಅವರ ಕೇಳಿದ್ದು ಕೇಳುವಂತಹ ಕೊಳ್ಳಿಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ನಾನು ಅನುಗ್ರಹ ಮಾಡ್ತೇನೆ, ಇಷ್ಟಾರ್ಥ ಸಿದ್ಧಿ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು ನಮ್ಮೆಲ್ಲರಿಗೋಸ್ಕರ. ಹಂಗಾಗಿ ಮೂಲ ಬೃಂದಾವನ ಅಂತಾನೆ ಕರಿಬೇಕು. ಆ ಮೂಲ ಬೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ ಅವರ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಈ ಕ್ಷೇತ್ರದಲ್ಲಿ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವಾಗೂ ಕೂಡ ಬೆಳಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ ಅವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿದೆ. ಕೆಲವೊಮ್ಮೆ ಅವರ ಅಜ್ಜಿಗಳ ಬಿದ್ದಿರುತ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ ಅವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ 1000 ಇಂತ ಹಿಡಿದು 2,000, 3,000, 5,000 ಜನಕ್ಕೂ ಮೇಲೇನೋ ಬಂದಂತ ಭಕ್ತಾದಿಗಳ ಪರವಾಗಿ ನಾವಿಲ್ಲಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಯಾರ್ದೋ ರಾಯರ ಪ್ರಸಾದ ಆಗಿಲ್ಲ, ರಾಯರ ದರ್ಶನ ಮಾಡ್ಕೊಂಡು ಎಲ್ಲರೂ ಮೇಲ್ಗಡೆ ಪ್ರಸಾದ ಮಾಡ್ಕೊಂಡು ಹೋಗಿ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯನೋ ಗುರುರಾಯರ ಸೇವೆಗಳು ನಡೀತಾ ಇರ್ತದೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನೀವು ಯಾರೂ ಸುಮ್ಮನೆ ಬಂದಿರಲ್ಲ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಬೇಡಿಕೆ ಆಗ್ಲಿ, ಏನೋ ಒಂದು ಸಮಸ್ಯೆ, ಏನೋ ಒಂದು ಕಷ್ಟಗಳು ಇಟ್ಕೊಂಡ್ ಬಂದಿರ್ತೀರಿ ರಾಯರ ಹತ್ರ ಕೇಳ್ಕೊಳ್ಳಿಕ್ಕೆ. ನನಗ್ ಗೊತ್ತಿಲ್ಲ, ನಾನು ಒಪ್ಕೊಂತೀನಿ. ಆದ್ರೆ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳವರಿಗೆ ಖಂಡಿತ ಗೊತ್ತಿರುತ್ತದೆ. ಈ ಜಗತ್ತಲ್ಲಿ ಎಲ್ಲಕ್ಕಿಂತ ದೊಡ್ಡ ದಾನ, ಪುಣ್ಯದಾನ, ಶ್ರೇಷ್ಠ ದಾನನೇ ಅನ್ನದಾನ ಅಂತ ಕರೀತೇವೆ. ಅದು ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ಗುರುರಾಯರ ಸೇವೆಗಳು ಮಾಡಿಸ್ಬೇಕು. ಒಂದು ಸಣ್ಣ ಸೇವೆ ಅರ್ಚನೆ ಮಾಡಿಸ್ಬೇಕು, ಅಥವಾ ನಾವು ಅನ್ಕೊಂಡಿದ್ದು ಕಾರ್ಯ ಆಗ್ತಾ ಇಲ್ಲ, ನಾವು ಅನ್ಕೊಂಡಿದ್ದು ಕಾರ್ಯ ಸಿದ್ಧಿಗೋಸ್ಕರ ಎಲ್ಲಕ್ಕಿಂತ ಪುಣ್ಯದಾನನೇ ಅನ್ನದಾನ ಅಂತ ಕರೀತೇವೆ. ಅದು ರಾಯರ ಕ್ಷೇತ್ರದಲ್ಲಿ ನಮ್ಮ ಹೆಸರ ಮೇಲೆ ಅನ್ನದಾನ ಮಾಡಿಸ್ಬೇಕಂತ ನಿಮಗೆ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದು ದಿವಸ ಅನ್ನದಾನ ಸೇವೆ ಅಂತ ಹಿಡಿದು ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಸೇವೆಗಳು ನಡೀತವೆ. ಹಂಗಂತೇಳಿ ಪ್ರತಿಯೊಬ್ಬರು ಕೂಡ ಅನ್ನದಾನ ಸೇವಾ ಕಾಣಿಕೆ ಕೊಳ್ಳೇಬೇಕು, ರಾಯರ ಪೂಜೆ ಬರೆಸ್ಬೇಕಂತ ಯಾರಿಗೆ ಬಲವಂತ ಇಲ್ಲ. ಕೊಡಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಯಾರ ಹತ್ರ ಕೇಳ್ಕೋಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಏನ್ ಬೇಡಿಕೆ ಇದೆನೋ ಫಸ್ಟ್ ರಾಯರ ಹತ್ರ ಅರಕೆ ಮಾಡ್ಕೋಬೇಕು. ರಾಯರ ಹತ್ರ ಅಪ್ಲಿಕೇಶನ್